ರಾಜಕೀಯದಲ್ಲಿ ಲೀಸ್ ಬೇಸ್ ಸಿಎಂ ಹೇಳಿಕೆ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಎಚ್ಡಿಕೆ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ, ಅವರದ್ದು ಬರೀ ಡೈಲಾಗ್ ಸ್ಟೇಟ್ಮೆಂಟ್ ಕೊಡೋದು. ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ರಾಜ್ಯ ಅಲ್ಲ, ಹಳ್ಳಿಯಿಂದ ರಾಜಕಾರಣ ಶುರು ಮಾಡಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತೇಳಿ. ಲೀಸ್ಡ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬಿನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀರಲ್ಲ, ಬರೀ ಒಂದು ಟಿವಿ ಒಂದು. ರಾಜಕೀಯದಲ್ಲಿ ಲೀಸ್ ಬೇಸ್ ಸಿಎಂ ಹೇಳಿಕೆ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಎಚ್ಡಿಕೆ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ, ಅವರದ್ದು ಬರೀ ಡೈಲಾಗ್ ಸ್ಟೇಟ್ಮೆಂಟ್ ಕೊಡೋದು. ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ರಾಜ್ಯ ಅಲ್ಲ, ಹಳ್ಳಿಯಿಂದ ರಾಜಕಾರಣ ಶುರು ಮಾಡಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತೇಳಿ. ಲೀಸ್ಡ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬಿನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀರಲ್ಲ, ಬರೀ ಒಂದು ಟಿವಿ ಒಂದು. ರಾಜಕೀಯದಲ್ಲಿ ಲೀಸ್ ಬೇಸ್ ಸಿಎಂ ಹೇಳಿಕೆ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಎಚ್ಡಿಕೆ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ, ಅವರದ್ದು ಬರೀ ಡೈಲಾಗ್ ಸ್ಟೇಟ್ಮೆಂಟ್ ಕೊಡೋದು. ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ರಾಜ್ಯ ಅಲ್ಲ, ಹಳ್ಳಿಯಿಂದ ರಾಜಕಾರಣ ಶುರು ಮಾಡಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀರಿ, ಯಾವಾಗ ನಾನು ಹೋಗ್ತೀನಿ ಅಂತೇಳಿ. ಲೀಸ್ಡ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬಿನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀರಲ್ಲ, ಬರೀ ಒಂದು ಟಿವಿ ಒಂದು. ರಾಜಕೀಯದಲ್ಲಿ ಲೀಸ್ ಬೇಸ್ ಸಿಎಂ ಹೇಳಿಕೆ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಎಚ್ಡಿಕೆ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ, ಅವರದ್ದು ಬರೀ ಡೈಲಾಗ್ ಸ್ಟೇಟ್ಮೆಂಟ್ ಕೊಡೋದು. ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ರಾಜ್ಯ ಅಲ್ಲ, ಹಳ್ಳಿಯಿಂದ ರಾಜಕಾರಣ ಶುರು ಮಾಡಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು
ನನ್ನ ಅಭಿಪ್ರಾಯದಲ್ಲಿ ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧವೇ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನನ್ನ ಹೋಗ್ತೀರಿ, ಯಾವಾಗ ನಾನು ಹೋಗ್ತೀರಿ ಅಂತೇಳಿ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀರಲ್ಲ, ಬರೀ ಒಂದು ನಿಮ್ಗೆ ಟಿವಿ ಒಂದು. ರಾಜಕೀಯದಲ್ಲಿ ಲೀಸ್ ಬೇಸ್ ಸಿಎಂ ಹೇಳಿಕೆ ಬಿರುಗಾಳಿಯನ್ನೇ ಎಬ್ಬಿಸಿದೆ. HDK ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳ, ಅವರದ್ದು ಬರೀ ಡೈಲಾಗ್, ಸ್ಟೇಟ್ಮೆಂಟ್ ಕೊಡೋದು. ಕುಮಾರಸ್ವಾಮಿಗೆ DK ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ರಾಜ್ಯ ಅಲ್ಲ, ಹಳ್ಳಿಯಿಂದ ರಾಜಕಾರಣ ಶುರು ಮಾಡಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ DCM DK ಶಿವಕುಮಾರ್ ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು, ನನ್ನ ಅಭಿಪ್ರಾಯದಲ್ಲಿ ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧವೇ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನನ್ನ ಹೋಗ್ತೀರಿ, ಯಾವಾಗ ನಾನು ಹೋಗ್ತೀರಿ ಅಂತೇಳಿ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀರಲ್ಲ, ಬರೀ ಒಂದು ನಿಮ್ಗೆ ಟಿವಿ ಒಂದು. ರಾಜಕೀಯದಲ್ಲಿ ಲೀಸ್ ಬೇಸ್ ಸಿಎಂ ಹೇಳಿಕೆ ಬಿರುಗಾಳಿಯನ್ನೇ ಎಬ್ಬಿಸಿದೆ. HDK ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳ, ಅವರದ್ದು ಬರೀ ಡೈಲಾಗ್, ಸ್ಟೇಟ್ಮೆಂಟ್ ಕೊಡೋದು. ಕುಮಾರಸ್ವಾಮಿಗೆ DK ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ರಾಜ್ಯ ಅಲ್ಲ, ಹಳ್ಳಿಯಿಂದ ರಾಜಕಾರಣ ಶುರು ಮಾಡಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ DCM DK ಶಿವಕುಮಾರ್ ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು, ನನ್ನ ಅಭಿಪ್ರಾಯದಲ್ಲಿ ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧವೇ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನನ್ನ ಹೋಗ್ತೀರಿ, ಯಾವಾಗ ನಾನು ಹೋಗ್ತೀರಿ ಅಂತೇಳಿ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀರಲ್ಲ, ಬರೀ ಒಂದು ನಿಮ್ಗೆ ಟಿವಿ ಒಂದು. ರಾಜಕೀಯದಲ್ಲಿ ಲೀಸ್ ಬೇಸ್ ಸಿಎಂ ಹೇಳಿಕೆ ಬಿರುಗಾಳಿಯನ್ನೇ ಎಬ್ಬಿಸಿದೆ. HDK ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳ, ಅವರದ್ದು ಬರೀ ಡೈಲಾಗ್, ಸ್ಟೇಟ್ಮೆಂಟ್ ಕೊಡೋದು. ಕುಮಾರಸ್ವಾಮಿಗೆ DK ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ರಾಜ್ಯ ಅಲ್ಲ, ಹಳ್ಳಿಯಿಂದ ರಾಜಕಾರಣ ಶುರು ಮಾಡಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ DCM DK ಶಿವಕುಮಾರ್ ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು, ನನ್ನ ಅಭಿಪ್ರಾಯದಲ್ಲಿ ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧವೇ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನನ್ನ ಹೋಗ್ತೀರಿ, ಯಾವಾಗ ನಾನು ಹೋಗ್ತೀರಿ ಅಂತೇಳಿ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀರಲ್ಲ, ಬರೀ ಒಂದು ನಿಮ್ಗೆ ಟಿವಿ ಒಂದು.
ರಾಜಕೀಯದಲ್ಲಿ ಲೀಸ್ ಬೇಸ್ ಸಿಎಂ ಹೇಳಿಕೆ ಬಿರುಗಾಳಿಯನ್ನೇ ಎಬ್ಬಿಸಿದೆ. HDK ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳ, ಅವರದ್ದು ಬರೀ ಡೈಲಾಗ್ ಸ್ಟೇಟ್ಮೆಂಟ್ ಕೊಡೋದು. ಕುಮಾರಸ್ವಾಮಿಗೆ DK ಶಿವಕುಮಾರ್ ಈ ರೀತಿ ಟಾಂಗ್ ಕೊಟ್ಟಿದ್ದಾರೆ. ಅಯ್ಯೋ ರಾಜ್ಯ ಅಲ್ಲ, ಹಳ್ಳಿಯಿಂದ ರಾಜಕಾರಣ ಶುರು ಮಾಡಲಿ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ DCM DK ಶಿವಕುಮಾರ್ ಈ ರೀತಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ಡ್ ಬೇಸ್ನಲ್ಲಿ ಇದ್ದಾರೆ. ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ ಅವರು ನನ್ನ ಅಭಿಪ್ರಾಯದಲ್ಲಿ. ಅದು ಬೇರೆ ಒಂದು ಭಾಗ ಇರಲಿ. ಏನು ದೇವರಾಜ ಅರಸು ದಾಖಲೆ ಅವರು ಸೆಟ್ ಹೊಡೆದಿದ್ರು, ಕಂಟಿನ್ಯೂಸ್ ಆಗಿದ್ರು 7.5 ವರ್ಷ. ಇಂದಿರಾ ಗಾಂಧಿ ವಿರುದ್ಧ ಸೆಟ್ ಹೊಡೆದು ನಿಂತರು. ಇವರು ಕೇಂದ್ರ ಸರ್ಕಾರದ ಹೈಕಮಾಂಡ್ ಇದೆಯಲ್ಲ, ರಾಹುಲ್ ಗಾಂಧಿ, ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನನ್ನ ಹೋಗ್ತೀರಿ, ಯಾವಾಗ ನಾನು ಹೋಗ್ತೀರಿ ಅಂತೇಳಿ. ಲೀಸ್ ಬೇಸ್ಡ್ ಸಿಎಂ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಸರ್. ಸಿದ್ದರಾಮಯ್ಯನವ್ರ ಮೇಲೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ. ಅದಕ್ಕೆ ಈಸ್ ಕೇಪಬಲ್ ಆಫ್ ಆನ್ಸರಿಂಗ್ ಆ್ಯಂಡ್ ಈ ಹ್ಯಾಸ್ ಬೀನ್ ಆನ್ಸರಿಂಗ್. ಸೊ ಅದು ಬಿಡಿ, ಅವ್ರದ್ದು ಮಾತಿಗೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಲ್ಲ. ಅವ್ರದ್ದೆಲ್ಲ ನೋಡಿದ್ದೀರಲ್ಲ, ಬರೀ ಒಂದು ನಿಮ್ಗೆ TV ಒಂದು